ಧರ್ಮಂ ಚಿತ್ರವನ್ನು ಕಾಟೇರ ಸಿನಿಮಾಗೆ ಹೋಲಿಸಿದ ಸ್ಟಾರ್ ಡೈರೆಕ್ಟರ್ ತರುಣ್ ಸುಧೀರ್. ರಗಡ್ ಲುಕ್, ಖಡಕ್ ಸಂಭಾಷಣೆ, ಜಾತಿ ಧರ್ಮದ ಹಿನ್ನೆಲೆಯ ಚಿತ್ರ ನಾಳೆ ಗ್ರ್ಯಾಂಡ್ ರಿಲೀಸ್. ಜಾತಿಲಿ ಹಿಂದುಳಿಯೋದಲ್ಲ, ಜೀವನದಲ್ಲಿ ಮುಂದೆ ಬರದೇ ಇರೋ ತರ ನೋಡ್ಕೋಬೇಕು. ಧರ್ಮ ಉಳಿಬೇಕಂದ್ರೆ ನಿನ್ನ ಜಾತಿ ಸಾಯ್ಬೇಕು. ಪ್ರೀಮಿಯರ್ ಶೋನಲ್ಲಿ ಪವರ್ಫುಲ್ ಹೌಸ್, ಸೆಲೆಬ್ರಿಟೀಸ್ ಕೂಡ ಫುಲ್ ಸಪೋರ್ಟ್. ನಾನು ದಿಲ್ಲಿ ಹಳ್ಳಿ ಸುತ್ತಿ ಬಂದ ರೋಜು ದಾಳಿಂಬೆ. ಇವರೆಲ್ಲ ಜಾತಿಯಲ್ಲಿ ಹಿಂದುಳಿದಿಲ್ಲ, ಜೀವನದಲ್ಲಿ ಮುಂದೆ ಬರದೇ ಇರೋ ತರ ನೋಡ್ಕೋಬೇಕು. ಇಲ್ಲಿ ನ್ಯಾಯ ನೀತಿ ಧರ್ಮಕ್ಕೆ ಜಾಗ ಇಲ್ಲ. ಅವನ್ನ ಉಸಿರಾಡೋಕೆ ಬಿಟ್ರೆ ನಮಗೆ ತೊಂದರೆ. ನಿನ್ ಧರ್ಮ ಉಳಿಬೇಕಂದ್ರೆ ನಿನ್ ಜಾತಿ ಸಾಯ್ಬೇಕು. ಅಬ್ಬಬ್ಬ, ಹಳ್ಳಿಯ ಹಿನ್ನೆಲೆಯ ರಗಡ್ ಲುಕ್ ನಲ್ಲಿರುವ ಧರ್ಮಂ ಚಿತ್ರದ ಖಡಕ್ ಸಂಭಾಷಣೆ ಇರುವ ಟ್ರೈಲರ್ ಇದು. ಜಾತಿಲಿ ಹಿಂದುಳಿಯೋದಲ್ಲ, ಜೀವನದಲ್ಲಿ ಮುಂದೆ ಬರದೇ ಇರೋ ತರ ನೋಡ್ಕೋಬೇಕು. ಹೌದು, ನಿರ್ದೇಶಕ ನಾಗಮುಖ ಆಕ್ಷನ್ ಕಟ್ ಹೇಳಿರೋ ಈ ಚಿತ್ರಕ್ಕೆ ನಾಯಕನಾಗಿ ಸಾಯಿ ಶಶಿಕುಮಾರ್ಗೆ ಜೊತೆಯಾಗಿ ವಿರಾಣಿಕಾ ಶೆಟ್ಟಿ ಜೋಡಿಯಾಗಿದ್ದಾರೆ. ಕಳೆದ 10 ದಿನಗಳ ಹಿಂದೆ ಟ್ರೈಲರ್ ಬಿಡುಗಡೆಯಾಗಿದ್ದು, ಸ್ಟಾರ್ ಡೈರೆಕ್ಟರ್ ತರುಣ್ ಕಿಶೋರ್ ಸುಧೀರ್ ಬಿಡುಗಡೆ ಮಾಡಿ ಶುಭ ಹಾರೈಸಿದ್ದಾರೆ. 80ರ ದಶಕದ ಚಿತ್ರವನ್ನ ಅತ್ಯುತ್ತಮವಾಗಿ ಕಟ್ಟಿಕೊಟ್ಟಿದ್ದೀರಿ. ಚಿತ್ರಕ್ಕೆ ಛಾಯಾಗ್ರಾಹಕರಾದ ನೀವು, ಒಬ್ಬ ನಾಯಕ, ನಾಯಕಿ ವಿರಾಣಿಕಾ ಶೆಟ್ಟಿ ಮತ್ತು ನಾಯಕ ಸಾಯಿ ಶಶಿಕುಮಾರ್ ಉತ್ತಮವಾಗಿ ನಟಿಸಿದ್ದಾರೆ. ಧರ್ಮಂ ಚಿತ್ರದ ವಿಷಯವನ್ನ ಯಾವುದೇ ಪೂರ್ವಾಗ್ರಹ ಪೀಡಿತವಿಲ್ಲದೆ ಚಿತ್ರವನ್ನ ತೆರೆಗೆ ಕಟ್ಟಿಕೊಡಬೇಕು. ನಾವು ಕೂಡ ಕಾಟೇರ ಚಿತ್ರವನ್ನ ಇದೇ ರೀತಿ ಮಾಡಿದ್ದೆವು, ಒಳ್ಳೆಯದಾಗಲಿ ಎಂದು ಹಾರೈಸಿದ್ರು. ರೋಷ, ಆವೇಶ, ಆಕ್ರೋಶ ಮತ್ತು ತುಳಿತಕ್ಕೊಳಗಾದ ಜನರ ಸಿನಿಮಾವನ್ನ ನಾಗಮುಖ ನಿರ್ದೇಶನದಲ್ಲಿ ಕಟ್ಟಿಕೊಡಲಾದ ದೃಶ್ಯಾವಳಿಗಳನ್ನ ಕಂಡ ಸಿನಿ ಪ್ರೇಕ್ಷಕರಲ್ಲಿ ಕುತೂಹಲ ಹೆಚ್ಚಾಗಿದೆ. ಚಿತ್ರದ ವಿಷಯ, ಕಥಾ ಹಂದರ ಮತ್ತು ಪಾತ್ರ ಪರಿಚಯದ ಮೊದಲ ನೋಟ ನೀಡಿರೋ ಟ್ರೈಲರ್ ಚಿತ್ರರಂಗದ ಗಮನ ಸೆಳೀತಾ ಇದ್ರೆ, ಇತ್ತ ಹಾಡುಗಳು ಕೂಡ ಒಂದಷ್ಟು ಸೌಂಡ್ ಮಾಡಿದ್ದು ಗೊತ್ತೇ ಇದೆ. ಇನ್ನು ಶೇಕ್ ಇಟ್ ಪುಷ್ಪವತಿ ಖ್ಯಾತಿಯ ಐಶ್ವರ್ಯ ರಂಗರಾಜನ್ ಅವರು ಧ್ವನಿ ನೀಡಿರುವ ನಾನು ದಿಲ್ಲಿ ಹಳ್ಳಿ ಅನ್ನೋ ಐಟಂ ಸಾಂಗ್ ಪಡ್ಡೆ ಹುಡುಗರ ನಿದ್ದೆ ಕೆಡಿಸುವಂತಿದೆ. ನಾನು ದಿಲ್ಲಿ ಹಳ್ಳಿ ಸುತ್ತಿ ಬಂದ ರೋಜು ದಾಳಿಂಬೆ. ಇನ್ನು ಕಳೆದ ತಿಂಗಳ 27ರಂದು ಹಾವೇರಿಯಲ್ಲಿ ಮತ್ತು ನಿನ್ನೆ ಬೆಂಗಳೂರಿನಲ್ಲಿ ಪ್ರೀಮಿಯರ್ ಶೋ ಅನ್ನ ಚಿತ್ರತಂಡ ಹಮ್ಮಿಕೊಳ್ಳಲಾಗಿತ್ತು. ಬೆಂಗಳೂರಿನಲ್ಲಿ ನಡೆದ ಪ್ರೀಮಿಯರ್ ಶೋಗೆ ಬಹುತೇಕ ಸಿನಿ ಪ್ರೇಕ್ಷಕರು ಪವರ್ಫುಲ್ ಮಾರ್ಕ್ಸ್ ಕೊಟ್ಟಿದ್ದು, ಚಿತ್ರಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರೋ ಮುನ್ಸೂಚನೆ ಸಿಕ್ಕಿದೆ. ಧರ್ಮಂ ಚಿತ್ರವನ್ನ ಸೆಲೆಬ್ರಿಟೀಸ್ ಕೂಡ ಮೆಚ್ಚಿರೋ ಒಂದು ಪ್ಲಸ್ ಪಾಯಿಂಟ್ ಇಂದ ಚಿತ್ರತಂಡಕ್ಕೆ ಮತ್ತಷ್ಟು ಬಲ ಬಂದಂತಾಗಿದೆ. ಶೋಷಣೆ, ದಬ್ಬಾಳಿಕೆ ಸೇರಿದಂತೆ ಆಕ್ಷನ್ ಸನ್ನಿವೇಶ ಹದಗೊಳಿಸಿ ಚಿತ್ರವನ್ನ ತೆರೆಗೆ ಕಟ್ಟಿಕೊಡಲಾಗಿದೆ. ನಾಳೆಯಿಂದ ರಾಜ್ಯಾದ್ಯಂತ ಬೆಳ್ಳಿತೆರೆಗೆ ಭರ್ಜರಿಯಾಗಿ ಸಿನಿಮಾ ಎಂಟ್ರಿ ಕೊಡ್ತಿದ್ದು, ಚಿತ್ರದ ಬಗ್ಗೆ ಮತ್ತಷ್ಟು ಕುತೂಹಲ ಕೆರಳಿಸಿದೆ. ಜಾತಿಲಿ ಹಿಂದುಳಿಯೋದಲ್ಲ, ಜೀವನದಲ್ಲಿ ಮುಂದೆ ಬರದೇ ಇರೋ ತರ ನೋಡ್ಕೋಬೇಕು. ಧರ್ಮ ಉಳಿಬೇಕಂದ್ರೆ ನಿನ್ನ ಜಾತಿ ಸಾಯ್ಬೇಕು. ಒಟ್ನಲ್ಲಿ ಹೊಸವರದ್ದೇ ಒಂದು ತಂಡ ಸೇರಿ ಹಿಂದೂ ಧರ್ಮವನ್ನ ಎತ್ತಿ ಹಿಡಿಯುವ ಕೆಲಸ ಮಾಡಿದ್ದಾರೆ. ಮೇಲು ಕೀಳಿನಿಂದ ಧರ್ಮ ಹೇಗೆ ಸೊರಗುತ್ತಿದೆ, ಅದನ್ನ ಅಪವಿತ್ರ ಮಾಡದೆ ಧರ್ಮ ಕಾಪಾಡಬೇಕು ಎನ್ನುವುದು ಚಿತ್ರದ ಮೂಲ ಉದ್ದೇಶವಾಗಿದ್ದು, ಇಡೀ ಚಿತ್ರತಂಡ ಸಿನಿಮಾವನ್ನ ನೋಡಿ ಬೆಂಬಲಿಸಿ ಎಂದು ಮನವಿ ಮಾಡಿಕೊಂಡಿದೆ. ನಾನು ದಿಲ್ಲಿ ಹಳ್ಳಿ ಸುತ್ತಿ ಬಂದ ರೋಜು ದಾಳಿಂಬೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಜನಶಕ್ತಿ ನ್ಯೂಸ್, ಬೆಂಗಳೂರು.